BJP ಒಳ್ಳೇದು ಮಾಡಿದ್ರೆ BJPಗಾಗಿ, ಐ ಕಾಂಗ್ರೆಸ್ ಒಳ್ಳೇದು ಮಾಡೈತಿ ಐ ಕಾಂಗ್ರೆಸ್ ಆಗ್ತೀವಿ. ನನ್ನ ಮನೆ ಸೇಫ್ಟಿ ಇದ್ರೆ ಸಾಕಪ್ಪ, ನನ್ನ ಮನೆ ಸೇಫ್ಟಿ ಆದರೆ ಸಾಕಪ್ಪ. ಒಂದು ಓಟ್ ಯಾರಾದರೂ ಬಿಟ್ಟರೆ ಅವ್ನು ಸತ್ತಂಗದ, ಜೀವ ಇದ್ದು ಐತಲ್ಲ ಹೋದಂಗೆ. ಒಟ್ಟು ಓಟ್ ಐತಲ್ಲ ವೇಸ್ಟ್ ಮಾಡಬಾರ್ದು. ಟಿಕೆಟ್ ಕೊಡ್ತೀನಿ ಅಂತ ಕೊನೆ ತಪ್ಪಿಸ್ಬಿಟ್ರು. ಈಗ ಸಾದಿಕ್ ಪಾಷಾ ಅವ್ರ ಜೊತೆಗೆ ನೀವೆಲ್ಲ ಇದ್ದೀರಾ? ನಾವು ನೋಡ್ರಿ ಸಾದಿಕ್ ಪಾಷಾ ಐ ಕಾಂಗ್ರೆಸ್ ಅಂತ ಅಂದರೆ ಐ ಕಾಂಗ್ರೆಸ್ ಇರ್ತೀವಿ, ಮಾತಾಡ್ತೀವಿ ಅವ್ರ ಜೊತೆಗೆ. ನೋಡಪ್ಪ ಇವಾಗ ಐತಲ್ಲ ನಾವು ಹೇಳ್ಬೇಕಂತ ಅಂದ್ರೆ ಐತಲ್ಲ ಜಮೀರ್ ಅಹಮದ್ ಅವರು ಬಂದ್ರೆ ಐತಲ್ರಿ ಎಲ್ಲ ಸಚ್ ಕರೆಕ್ಟ್ ಆಗುತ್ತೆ ನೋಡಿ. ಈಗ ಜಮೀರ್ ಅಹಮದ್ ಅವರು ಬಂದು ಯಾರಿಗೆ ಓಟ್ ಹಾಕಿ ಅಂತ ಹೇಳ್ತಾರೆ ಅವ್ರಿಗೆ ನೀವೆಲ್ಲ ಓಟ್ ಹಾಕಿ ರೆಡಿ ಹಾಕ್ತಿವ್ರಿ. ಅದ್ರಾಗ ಏನೈತ್ರಿ? ಬಿಜೆಪಿ ಓಟ್ ಹಾಕಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ? ಅದ್ರಾಗ ಏನೈತ್ರಿ? ಬಿಜೆಪಿ ಅವರು ಒಳ್ಳೇದು ಮಾಡಿದ್ರೆ ಅವ್ರಿಗೂ ಹಾಕ್ತೇವೆ ನಾವು. ಈಗ ದಾವಣಗೆರೆನಲ್ಲಿ ಸಮರ್ಥ್ ಗೆಲ್ಬೋದಾ ಅಥವಾ ಬಿಜೆಪಿ ಗೆಲ್ಬೋದಾ SDPI ಗೆಲ್ಬೋದಾ? ಬಡವ್ರಿ ಜಾತಿ ಭೇದ ಭಾವ ಬಿಟ್ಟು ಎಲ್ಲರೂ ಒಂದೇ ಮಾತ್ರ ಅಂತ ಮಾಡೋನು ಅವನೇ ಲೀಡ್ರ್. ನಮಗೆ ಅವನು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳಿದ್ರೆ ನಾವು ಬಡವ್ರು ದುಡ್ಡು ತಿನ್ನೋರು ನಾವು. ಹೌದಾ? ಐ ಕಾಂಗ್ರೆಸ್ ಪಾರ್ಟಿ, BJP, ಶಿವಸೇನಾ ಅವರು ಇವರು ಅಂತ ಹೇಳಿದ್ರೆ ನಮ್ಮ ಮೊಟ್ಟೆ ಪಾರ್ಟಿ ನಡೆಯಂಗಿಲ್ಲ ಸರ್. ನಮಗೆ ಓನ್ಲಿ ಏನಂದ್ರೆ ಒಳ್ಳೆ ಪಾರ್ಟಿ ಯಾರಾದರೂ ಆಗಲಿ. ನಮ್ಮ ಅಜ್ಜಿ ತಾತ ಕಾಲದಿಂದ ನಾವು ಐತಲ್ಲ ಆಕಳ ಕರುವಿಗೆ ಓಟ್ ಹಾಕೊಂಡ ಬಂದೀವಿ. ಇವಾಗ ಐತಲ್ಲ ಇವಾಗ ಅವರು ಇವರು ಅಂತ ಹೇಳಿ ನಾವು ಪಾರ್ಟಿ ಪಕ್ಷ ಮಾಡ್ಕೊಂಡೈತಲ್ಲ ಇದು ಹೌದೇನ್ರಿ? ಇವಾಗ ಐ ಕಾಂಗ್ರೆಸ್ ಮಾಡ್ಕೊಂಡು ಬಂದೈತಿ. ಬಡವರಿಗೆ ಹೆಣ್ಮಕ್ಳಿಗೆ 2,000 ರೂಪಾಯಿ ಬರಾಕತ್ತೈತಿ. ಅವ್ರು ಅದೇ ಐತಲ್ಲ ಗಂಡು ಮಕ್ಕಳು ಕುಡಿಯೋನು ಇರ್ತಾನ, ಅವನು ಇರ್ತಾನ, ಇವನು ಇರ್ತಾನ, ಅದೇ ಐತಲ್ಲ. ಇವಾಗ ಏನು ಮಾಡ್ತಾರೆ? ಅದೇ 2,000 ರೂಪಾಯಿ ಬಂದರೆ ನಮಗೈತಲ್ರಿ ಹೊಟ್ಟೆ ಪಾಡು ನಡೀತೈತಿ. ಅದೇ ಅಂತ ಹೇಳಿ ಹೆಣ್ಮಕ್ಳು ಮಾಡ್ಯಾರ. ಅಂದರೆ BJP ಒಳ್ಳೇದು ಮಾಡಿದ್ರೆ BJPಗಾಗಿ, ಐ ಕಾಂಗ್ರೆಸ್ ಒಳ್ಳೇದು ಮಾಡೈತಿ ಐ ಕಾಂಗ್ರೆಸ್ ಆಗ್ತೀವಿ. ಇದು ಹೆಂಗಿರೋದಿಲ್ಲ. ಇವಾಗ ಪಂಪಾಪತಿಯರು ಇದ್ರು, ಇವಾಗ ಜಾತಿ ಭೇದ ಅಂತ ಇತ್ತು. ಅವಾಗ ಏನೂ ಇದ್ದಿಲ್ರಿ. ಅವಾಗ ಮೋತಿರಣ್ಣರು ಇದ್ರು, ಪಂಪಾಪತಿಯರು ಕಮ್ಯುನಿಸ್ಟ್ ಪಂಪಾಪತಿಯರು ಇದ್ರು ಅವಾಗ. ಹೌದ್ರೆ ಆವಾಗ ಮುಸ್ಲಿಂ ಲೀಗ್ನ ಸೈಫುಲ್ಲಾ ಸಾಬ್ರಿಗೆ ನಿಲ್ಲಿಸಿದ್ರು, ಸೈಯದ್ ಸಾಫುಲ್ಲರಿಗೆ. ಅವಾಗ ಎಲ್ಲ ಒಗ್ಗಟ್ಟಿತ್ತು. ಹೌದ್ರಾ? ಎಲ್ಲ ಒಗ್ಗಟ್ಟಿತ್ತು, ಎಲ್ಲ ಒಂದಂತ ಹೇಳಿ ಮಾಡ್ತಿದ್ರು ಅವಾಗ. ಇವಾಗ ಏನಂದ್ರೆ ನಿನ್ನ ಮನೆ ನೀನು ನೋಡ್ಕೊಂಡೆ, ನನ್ನ ಮನೆಯದು ನಾನು ನೋಡ್ಕೊಂಡೆ. ಈ ವಾತಾವರಣ ಹಂಗಾಗಿರೋದು. ನನ್ನ ಮನೆ ಸೇಫ್ಟಿ ಇದ್ರೆ ಸಾಕಪ್ಪ, ನನ್ನ ಮನೆ ಸೇಫ್ಟಿ ಆದರೆ ಸಾಕಪ್ಪ ಅಂತ ಜನರು ಅದಾರ. ಆವಾಗ ಒಂದೇ ಇತ್ತು. ಇವಾಗ ನಾನು ನಿಂದಿರ್ತೀನಿ, ನಾನು ನಿಂದಿರ್ಬೋದ್ರಿ. ನನ್ನ ಮಗನಿಗೆ ನಾನು ಓಟ್ ಹಾಕಂಗಿಲ್ಲ. ನನ್ನ ಮನಸ್ಸಿಗೆ ಯಾವ್ದು ಸಿಗ್ತೈತೆ ಅವರಿಗೆ ಓಟ್ ಹಾಕೋದ. ನಾವೇನಪ್ಪ ಬಡವರು. ಓಕೆ, ಈಗ ದಾವಣಗೆರೆಯಲ್ಲಿ ಏನು ನಡೀತಾ ಇದೆ? ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ನಮಗೆ 10 ಪಾರ್ಟಿ ಗೊತ್ತಿಲ್ರಿ. ಇವಾಗ ಆ ಪಾರ್ಟಿಯಾಗ 4 ಜನ ನಿಂತಾರ, ಆ ಪಾರ್ಟಿಯಾಗ 4 ಜನ ನಿಂತಾರ. ಇವಾಗ ಐತಲ್ಲ ಅವರಿಗೆ ನಮಗೆ ಮನ್ಸಕ್ಕೆ ಸಿಗ್ತದೆ, ಯಾರಿಗೆ ಸಿಗ್ತದೆ ಅವ್ರು ನಾವು ಓಟ್ ಹಾಕೋರು. ಯಾರು ನಮಗೆ ಒಳ್ಳೇದು ಮಾಡ್ಯಾರ ಅವ್ರಿಗೆ ಓಟ್ ಹಾಕ್ತೀವ್ರಿ ನಾವು. ಇಲ್ಲ ಅಂತ ನಮ್ಮಪ್ಪ ಮಾವ ಕಾಲದಿಂದ ನಡ್ಕೊಂಡು ಬಂದೈತಿ. ಒಂದು ಓಟ್ ಯಾರಾದರೂ ಬಿಟ್ಟರೆ ಅವ್ನು ಸತ್ತಂಗದ, ಜೀವ ಇದ್ದು ಐತಲ್ಲ ಹೋದಂಗೆ. ಒಟ್ಟು ಓಟ್ ಐತಲ್ಲ ವೇಸ್ಟ್ ಮಾಡಬಾರ್ದು ನಮ್ಮ. ಹೌದಾ? ಯಾರಾದರೂ ಆಗಲಿ ಮುಸ್ಲಿಂ ಸಾಲಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ಅವರು ಐತಲ್ಲ ಐ ಕಾಂಗ್ರೆಸ್ನಾಗೂ ಅದಾರ. ಅವ್ರವ್ರದ್ದು ರಾಜಕೀಯ. ಯಾಕಂದ್ರೆ ಅವ್ರು ದೊಡ್ಡ ಮನುಷ್ಯರು ಆಗ್ತಾರ, ನಾವು ಬಗ್ರು. ಹೌದ್ರಾ? ಅವ್ರು ಯಾವ್ದು ನಮ್ಮ ಆಫೀಸು ಹೋಗೋದು ಗೊತ್ತಿಲ್ಲ, ಅವರ ದೊಡ್ಡ ಹತ್ರ ಮಾತಾಡೋದು ಗೊತ್ತಿಲ್ಲ. ಹೌದ್ರಾ? ಯಾಕಂದ್ರೆ ನಾವು ದುಡಿಬೇಕಪ್ಪ, ತಿನ್ಬೇಕಪ್ಪ. ಬರೀ ಕಾಂಗ್ರೆಸ್ ಬರ್ತಾ ಇತ್ತು, ಹೌದು. ಬಟ್ ಈ ಸಲ ಶಾಮನೂರು ಶಿವಶಂಕರಪ್ಪ ಅವರ ಫ್ಯಾಮಿಲಿನ ಗೆದ್ಕೊಂಡ್ ಬರ್ತಾ ಇದ್ರು. ಈ ಸಲ ಮುಸ್ಲಿಮ್ಸ್ ಅವ್ರಿಗೆ ಒಂದು ಅವಕಾಶ ಕೊಟ್ಟು ಯಾಕೆ ಕೊಡ್ಲಿಲ್ಲ ಅಂತ ಕೇಳ್ತಾ ಇದ್ರು. ಅವರು ಸಾದಿಕ್ ಪಾಷಾ ಆಗ್ಲಿ ಹೋಗಿದ್ರು, ಅವರು ಒಳ್ಳೆಯವರು ಇದ್ರು. ಮುಸ್ಲಿಂ ಲೀಗಿಂದ ನಿಂದ್ರದಿನ ಅಂದ್ರು, ಜನನು ನಿಂದಿರ್ತಾರ ಪೈಲಾನ್ರು ಅಂತ ಹೇಳಿ ಎಲ್ಲರೂ ಐತಲ್ಲ ಒಗ್ಗಟ್ಟಾಗಿದ್ರು. 3-4 ದಿವಸ ಇಲ್ರಿ ಉಲ್ಟಾ ಹೊಡೆದಿಲ್ಲ ಅಂತ ಹೇಳಿಲ್ಲ. ಅವ್ರವ್ರು ಏನಾತಪ್ಪ ನಮ್ಮ ಪೈಲಾನ್ರು ನಿಂದ್ರಾಕತ್ತಾರ ಅಂತ ನಾವು ಐತಲ್ಲ ಮುಸ್ಲಿಂ ಲೀಗಿಂದ ಐ ಕಾಂಗ್ರೆಸ್ ಇಂದಾನೆ ಸೀಟ್ ಸಿಕ್ಕಿದ್ರೆ ನಾವು ಅಂತ ಹೇಳ್ತಿದ್ವಿ. ಯಾಕಂದ್ರೆ ಸಿದ್ದರಾಮಯ್ಯರಾಗ್ಲಿ, ಡಿ ಶಿವಕುಮಾರ್ ಆಗಲಿ, ಶಾಮನೂರು ಶಿಂಕರಪ್ಪರ ಆಗಲಿ, SS ಮಲ್ಲಿಕಾರ್ಜುನ್ ಸಾಹೇಬ್ರಾಗಲಿ, ನಮ್ಮ ಡಾಕ್ಟರ್ ಸುಧಾಕರ್ ಆಗಲಿ, ಯಾರ್ದು ಕೆಟ್ಟದ್ದು ಇನ್ನೂ ಮಟ್ಟ ಮಾಡಿಲ್ಲ ಸರ್, ಮಾಡಿಲ್ಲ. ಈಗ ನಿಮ್ಮವ್ರಿಗೆ ಓಟ್ ಇದು ಟಿಕೆಟ್ ಕೊಡ್ಲಿಲ್ವಲ್ಲ, ಸೊ ಈಗ ಕಾಂಗ್ರೆಸ್ ಬೆಂಬಲಿಸ್ತಾರ ಎಲ್ಲ ಮುಸ್ಲಿಮ್ಸ್ ಅವರು? ನೋಡ್ರಿ ಅವ್ರ ಮನಸ್ಸು ಐತಿ. ಅವ್ರು ಯಾಕಂದ್ರೆ ಮಾಡಬೇಕು. ಯಾರ್ದು ಇನ್ನೂ ಜಗಳ ಪಗಳ ದಾವಣಗೆರೆ ನಡೆಯಕತ್ತಿಲ್ಲ. ಚಳ್ಳಕೆರೆ ಇಂಪ್ರೂವ್ ಆಯ್ತು, ದುರ್ಗ ಇಂಪ್ರೂವ್ ಆಯ್ತು, ನಮ್ಮ ದಾವಣಗೆರೆ APMC ಐತಲ್ಲ ಮಾಡಿದ್ದಾರು ಆವಾಗತ್ತಲ್ಲ ಎಲ್ಲ ಹೋದ್ರಿ. ಅವಾಗ ಐತಲ್ಲ ಪಂಪಾಪತಿ ಫೀಲ್ಡ್ರು 35 ಜನ ಇದ್ರು, ಒಳ್ಳೆ ಮಾರ್ಕೆಟ್ ನಿಂದ್ರು. ಈಗ ನಿಮ್ಮ ಸಾದಿಕ್ ಪಾಷಾ ಪೈಲ್ವಾನ್ರಿಗೆ ಟಿಕೆಟ್ ಕೊಡ್ತೀನಿ ಅಂತ ಕೊನೆ ತಪ್ಪಿಸ್ಬಿಟ್ರು. ಈಗ ಸಾದಿಕ್ ಪಾಷಾ ಅವ್ರ ಜೊತೆಗೆ ನೀವೆಲ್ಲ ಇದ್ದೀರಾ?
ನಾವು ನೋಡ್ರಿ ಸಾದಿಕ್ ಪಡ ಐ ಕಾಂಗ್ರೆಸ್ ಅಂತ ಅಂದರೆ ಐ ಕಾಂಗ್ರೆಸ್ ಥರ ಇರ್ತೀವಿ, ಮಾತಾಡ್ತೀವಿ ಅವ್ರ ಜೊತೆ. ನೋಡ್ರಪ್ಪ ಇವಾಗ ಇದೆಲ್ಲ ನಾವು ಹೇಳ್ಬೇಕಂತ ಅಂದ್ರೆ ಇದೆಲ್ಲ ಯಾರು ನೀವು ಒಳ್ಳೇದು ಮಾಡ್ತೀವಿ ಅಂದ್ರೆ ನಿಮ್ಮ ಹಿಂದೆ ಇದ್ದೀವ್ರಿ ನಾವು. ನಮಗೆ ಈಗ ಸೊ ಯಾರು ಗೆಲ್ಬೋದು ಆಕ್ಚುಲಿ ನೋಡ್ರಿ ಇನ್ನು 4-5ನೇ ತಾರೀಕಿನ ಮಠ. ಯಾಕಂದ್ರೆ ನಮ್ಮ ಇವರು ಸಿದ್ದರಾಮಯ್ಯ ಐತಲ್ಲ, ಇವರು ನಮ್ಮ ಇವ್ರಿ ಜಮೀರ್ ಅಹಮದ್ ಅವರು ಬಂದ್ರೆ ಐತಲ್ರಿ ಎಲ್ಲ ಸಚ್ ಕರೆಕ್ಟ್ ಆಗುತ್ತೆ ನೋಡ್ರಿ. ದಾವಣಗೆರೆ ಜಮೀರ್ ಅಹಮದ್ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಮುಸ್ಲಿಮ್ಸ್ ಅವ್ರು ಯಾರು ಓಟ್ ಹಾಕಿ ಜಮೀರ್ ಅಹಮದ್ ಸಾಹೇಬ್ರು ಏನಾದಾರ ಗೊತ್ತೇನ್ರಿ, ಜಾತಿ ಭೇದ ಭಾವ ಇಲ್ಲ ಅವ್ರ ಹತ್ರ. ಯಾಕಂದ್ರೆ ಐತಲ್ಲ ಅವ್ರು ಎಲ್ಲರೂ ಒಂದೇ ಮಾತಾರಂ ಅಂತಾರ, ಗುಡಿನೂ ಒಂದೇ ನಮ್ಮ ಮಸೀದನು ಒಂದೇ ಅಂತ ಹೇಳಿ ಜಾತಿ ಭೇದ ಇಲ್ಲ ಜಮೀರ್ ಅಹಮದ್ ಅಂತಾರ. ಯಾಕಂದ್ರೆ ಇದೆಲ್ಲ ಬಡವ್ರ ಪಕ್ಷದವ್ರು, ಅವ್ರು ಬಂದ್ರೆ ಇದಲ್ರಿ ಕೆಲಸ ಆಗುತ್ತೆ ನೋಡ್ರಿ. ಇನ್ನು ಬಂದಿಲ್ರಿ ಅವ್ರು ಎಲ್ಲೆಲ್ಲಾದ್ರು ಹೋಗಿರ್ಬೋದು. ದೊಡ್ಡವ್ರದ್ದು ದೊಡ್ಡ ಮಾತು. ಇವಾಗ ನೋಡ್ರಿ ನಾವು ದುಡಿಬೇಕು, ನಮ್ಮ ನಡಿಬೇಕು. ಯಾಕ್ರೆ ಸಿದ್ದರಾಮಯ್ಯ ಈಗ ಜಮೀರ್ ಅಹಮದ್ ಅವರು ಬಂದು ಯಾರು ಓಟ್ ಹಾಕಿ ಅಂತ ಹೇಳ್ತಾರೆ ಅವ್ರಿಗೆ ನೀವೆಲ್ಲ ಓಟ್ ಹಾಕಿ ರೆಡಿ ಹಾಕ್ತಿವ್ರಿ. ಅದ್ರಾಗ ಏನೈತ್ರಿ, ಯಾಕಂದ್ರೆ ಕಾಂಗ್ರೆಸ್ಗೆ ಹಾಕಿ ಅಂದ್ರೆ ಹಾಕ್ತೀರಾ, ಹಾಕ್ಬೇಡಿ ಅಂತಂದ್ರೆ ಹಾಗಾದ್ರೆ ಬಿಜೆಪಿ ಹಾಕ್ತೀವಿ, SS ಇದು RSS ಹಾಕಿದ್ರು ಹಾಕ್ತೀವಿ. ಮಲ್ಲಿಗರನ್ನು ಬಿಡ್ರಿ ಅವ್ರದ್ದು ಹಾಕ್ತೀವಿ ಅಂದ್ರೆ ಐತಲ್ಲ. ಇವ್ರು ಬರ್ಬೇಕಲ್ಲ, ಅವ್ರೊಂದು ಬಂದೈತಲ್ಲ ಹೇಳಿದ್ರೆ. ಇವಾಗ ಪೈಲ್ವಾನ್ರು ಹೋಗ್ಯಾರ, ಇವಾಗ ಅವರು ಶಾಮ್ನೂರ್ ಅವ್ರದ್ದು ಏನು ಪೈಲ್ವಾನ್ರಿಗೆ ಟಿಕೆಟ್ ಸಿಕ್ಕಿದ್ರು ಪೈಲ್ವಾನ್ರಿಗೆ ನೀವು ಓಟ್ ಹಾಕ್ತಾ ಇದ್ರಿ, ಸಾದಿಕ್ ಪಾಷಾ ಪೈಲ್ವಾನ್ರಿಗೆ ಓಟ್ ಹಾಕ್ತಾ ಇದ್ರಿ. ಈಗ ಅವರು ಅಲ್ಲಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಐ ಕಾಂಗ್ರೆಸ್ಸಿಂದ ಅವ್ರಿಗೆ ಮೊದ್ಲೇನೆ ಹೇಳಿದ್ವಿ ಐ ಕಾಂಗ್ರೆಸ್ ಯಾಕಂದ್ರೆ ಐತಲ್ಲ ಹಳಬ್ರು ಮಾಡ್ಯಾರ. ಐ ಕಾಂಗ್ರೆಸ್ಸಿಂದ ಸಿಕ್ಕಿದ್ರೆ ಸೀಟ್ ಸೇಫಲ್ಲ ಸಾಹೇಬ್ರಿಗೆ ಮಾಡಿದ್ದಿಲ್ಲ, ಆ ನಮೂನಿನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ನಿಮ್ಗೆ ಬಿಜೆಪಿ ಓಟ್ ಹಾಕಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಿ? ಅದ್ರಾಗ ಏನೈತ್ರಿ, ಬಿಜೆಪಿ ಅವರು ಒಳ್ಳೇದ್ ಮಾಡಿದ್ರೆ ಅವ್ರಿಗೂ ಹಾಕ್ತೇವೆ ನಾವು. ಯಾಕಂದ್ರೆ ಒಂದ್ ಓಟ್ ಇಬ್ಬರು ಹಾಕಕ್ ಬರಂಗಿಲ್ಲ. ಅವ್ರ ಮನ್ಸ್ ತೃಪ್ತಿಯಿಂದ ನೋಡಪ್ಪ ನಾವು ಇಷ್ಟು ವರ್ಷ ಅವರು ರಾಜಕೀಯ ಮಾಡ್ಯಾರ, ನಾವು ರಾಜಕೀಯ ಮಾಡ್ತೀವಿ ಅಂತ ಅಂದ್ರೆ ಎಲ್ಲರಿಗೂ ಒಂದು ಚಾನ್ಸ್ ಕೊಡ್ಬೇಕಾಗುತ್ತೆ. ಆದ್ರೆ ಮುಸ್ಲಿಮ್ಸ್ ಜಾಸ್ತಿ ಬಿಜೆಪಿ ಓಟ್ ಹಾಕಲ್ವಂತಲ್ಲ. ಯಾರು ಹೇಳಿದ್ರಿ ಅದು? ಅವ್ರವ್ರು ಇದ್ದಿದ್ದು ಅವ್ರವ್ರು ತಿಳ್ಕೊಂಡಿದ್ದಾರೆ ಅಷ್ಟೇ. ಯಾಕಂದ್ರೆ ಅಂಥವ್ರು ಇಂಥವ್ರು ಬಾರ್ನ ಹತ್ರ ಅಲ್ಲಿ ಹೋಗಿ ಗಲಾಟೆ ಮಾಡ್ಕೊಂಡು ಆ ಪಕ್ಷ ನಾನು ಅವನು ಮುಸ್ಲಿಮ್ಸ್ ಪೈಕಿ, ಅವನು ಮಾದ್ರ ಪೈಕಿ, ಅವ್ನು ಲಮಾಣಿಸ್ ಪೈಕಿ ಅದೆಲ್ಲ ತಿಳಿಬಾರ್ದ್ರಿ. ಒಂದು ಜಾಗ 4 ಜನ ನಾವು ದುಡಿಯೋಕೆ ಹೋಗ್ತೀವಿ, ಕುಂತು ಒಂದೇ ಜಾಗ ಊಟ ಮಾಡ್ತೀವಿ, ನಾವು ಒಂದೇ ಜಾಗ ಊಟ ಮಾಡ್ತೀವಿ. ನನ್ನ ಅವ್ರು ತಿಂತಾರೆ, ನಾನು ಹಾಕೊಳ್ತೀನಿ, ಅವ್ನು ರೊಟ್ಟಿ ನಾನು ತಿಂತೇನೆ. ಈಗ ದಾವಣಗೆರೆನಲ್ಲಿ ಸಮರ್ಥ ಗೆಲ್ಬೋದಾ ಅಥವಾ ಬಿಜೆಪಿ ಗೆಲ್ಬೋದಾ, SDPI ಗೆಲ್ಬೋದಾ? ನೋಡ್ರಿ ಸಮರ್ಥ ಅಂತ ಅಂದ್ರೆ ಒಂಥರ ಹುಡುಗ, ಇನ್ನು ಯಂಗ್ ಹುಡುಗ, ದೇವ್ರದೇ ನೆಕ್ಸ್ಟ್ ಕೊಡ್ಬೋದಾಗಿತ್ತು. ಸಾದಿಕ್ ಪಾಷಾ ಅವ್ರಿಗೆ ಇವಾಗ ಕೊಟ್ಟು ಒಂದು ಅವಕಾಶ ಕೊಡ್ಬೋದಾಗಿತ್ತು, ಒಂದು 2 ವರ್ಷ ಕೆಲಸ ಮಾಡೋದು. ಅದೈತಲ್ರಿ ರಾಜಕಾರಣದವ್ರಿಗೆ ಗೊತ್ತು. ಯಾಕಂದ್ರೆ ಮಾತಾಡ್ತಾರೆ, ನಾವು ಬೆಳಿಗ್ಗೆ ಬಂದು ಸಾಯಂಕಾಲ ಮನೆ ಹೋಗೋರು, ಅವ್ರೆಲ್ಲ ಮಾತಾಡ್ತಾರಲ್ಲ ಓಣಾಗ ಎಲ್ಲ ಅಂದ್ರೆ ನಮ್ಮ ಸಾದಿಕ್ ಪಾಷಾ ಜೊತೆಗೆ ನೀವೆಲ್ಲ ಇದ್ದೀರಾ? ಎಲ್ಲರೂ ಇದೀವ್ರಿ. ಯಾಕಂದ್ರೆ ಕಾಂಗ್ರೆಸ್ ಓಟ್ ಹಾಕಿ ಅಂದ್ರೆ ನೀವು ಕಾಂಗ್ರೆಸ್ ಹಾಕ್ತೀವಿ, ಇಲ್ಲ ನೀವು ಯಾವ್ದಾರ ಓಟ್ ಹಾಕೊಳ್ಳಿ, ಬಿಜೆಪಿ ಹಾಕ್ತೀವಿ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹೆಂಗ್ ಹೇಳಿದ್ರೆ ಅವ್ನು ಕೇಳ್ತೀವಿ ನಾವು. ಡಿ ಶಿವಕುಮಾರ್ ಅವ್ರು ಐತಲ್ಲ ಹೆಂಗ್ ಹೇಳ್ತಾರೆ ಹಂಗೆ ಕೇಳ್ತೀವ್ರಿ. ಯಾಕಂದ್ರೆ ಅವ್ರದ್ದು ಯಾರ್ದು ಬಡವ್ರು ಅನ್ಯಾಯ ಮಾಡಿಲ್ಲ. ಯಾಕಂದ್ರೆ ಒಂದೇ ಮಾತ್ರಮ್ಮ ಅಂತ ಹೇಳಿ ಹೋಗ್ಯವರು, ನಮಗೆ ಜಾತಿ ಭೇದ ಇಲ್ಲ ಅದಿಲ್ಲ ಅಂತ ಹೇಳಿ. ಆಮೇಲೆ ನಮ್ಮ ಹೆಣ್ಮಕ್ಳು ನೋಡಿದ್ರೆ ನಿನ್ಗೆ ಯಾಕೆ ಬೇಕಾಗಿತ್ತು ಪ್ಯಾಲೆ ಅಂತಾರ. ಆಮೇಲೆ ಇದು ಏನಿಲ್ಲ, ಗ್ಯಾರಂಟಿ ಎಲ್ಲ ದುಡ್ಡು ಕೊಡ್ತಾ ಇದ್ರಲ್ವಾ, 2,000 ರೂಪಾಯಿ ಬರ್ತಾ ಇದೆಯಲ್ಲ, ಗೊತ್ತಿಲ್ಲ ಸರ್. ಇನ್ನು ಇಲ್ಲಿ ನೋಡಿ ಬೆಳಿಗ್ಗೆ ಹೋಗಿ ಅದು ನಮ್ಮ ಹೆಣ್ಮಕ್ಳಿಗೆ ಗೊತ್ತ. ನಾವು ಬೆಳಿಗ್ಗೆ ಬರ್ತೀವಲ್ರಿ 7-8 ಗಂಟೆಗೆ ಬಂದ್ರೆ ಸಾಯಂಕಾಲ ಮಗರಿಬ್ ಅಂತ ನಮಾಜ್ ಆವಾಗ ಹೋಗ್ತೀವಿ ನಾವು. ಏನಂತ ಹೇಳಿ ಒಳ್ಳೆ ದೊಡ್ಡವ್ರಿಗೆ ಕೇಳ್ತೀವಿ, ಯಾವ ತಡ ನಡೆಯತ್ತಪ್ಪ ಎಲೆಕ್ಷನ್ನಿಂದ ಹಂಗೆ ಅಂತ ಅಂದ್ರೆ ಏನಪ್ಪ ನಾವು ಹೇಳ್ತೇವ್ರಿ. ನಮ್ಮ ಮನಸ್ಸರಿಂದ 4 ಜನ ನಾವು 3 ಸೇರಿದ್ರೆ ಐತಲ್ರಿ, ನಾವು ಇನ್ನು ಸೇರ್ ಮಾಡೋಣ ಅಂತಂದ್ರೆ ನಿಮ್ಮ ಜೊತೆಗೆ ನೋಡ್ರಿ ಆಗೋಣ, ಡೈರೆಕ್ಟ್ ಹೋಗಂತ ಹೇಳಪ್ಪ. ಇಲ್ಲಾಂದ್ರೆ ಸ್ಮಶಾನ ಅನ್ನೋದ್ರೆ ಸ್ಮಶಾನ ಹೋಗಲ್ಲ. ಹೌದೇನ್ರಿ, ಬೇಜಾರಾಗಬೇಡ್ರಿ. ನಮ್ಮ ಕೆಲಸ ಮಾಡೋದು ನೀವು ಇಲ್ಲ ವರ್ಕ್ಶಾಪ್ನಾಗ ಮೊದ್ಲು ಹಮಾಲಿ ಕೆಲಸ ಮಾಡ್ತಿದ್ವಿ DPMSನಾಗ. ಆವಾಗ ಐತಲ್ಲ ಎಲ್ಲ ಮಾರ್ಕೆಟ್ ಎಲ್ಲ ಹೊಲ್ಸಾವ್ ಬಿಟ್ಬಿಟ್ರಿ. ಇದು ರಾಜಕೀಕರಣವಾಗಿ APMC ಉಳ್ಳಾಗಡ್ಡಿ ಮಾರ್ಕೆಟ್ನಾಗಿದ್ರೆ ಅನ್ವರ್ ಸಾಬ್ ಅಂತ ಹೇಳಿ ಯಾರು DCP ಬಂದ್ರೂ ನಾವು ಹೇಳ್ತೀವಿ, ನಾವು ಯಾರ್ದು ತಿಂದಿಲ್ಲ ಸರ್, ಕಷ್ಟಪಡ್ತೀವಿ, ದುಡಿತೀವಿ ನೋಡಿ.